ಹರಿ ಓಂ. ಪಠ್ಯ ಭಾಷೆ ತಂತ್ರಜ್ಞಾನ ಕಡಿಮೆಯಾಗಬೇಕಾದ ಕಂದಕ. ನಮ್ಮ ಕನ್ನಡ ಭಾಷೆಯನ್ನು ಕುರಿತು ಕೆಲ ಕಾಲ ಚಿಂತಿಸೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಮಾತಾಡೋಣ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಒಂದು ರೆಫರೆನ್ಸ್ ಪ್ರಕಾರ ಜಗತ್ತಿನಲ್ಲಿ 6,000 ಭಾಷೆಗಳಲ್ಲಿ ಜೀವಂತಿಕೆಯ ದೃಷ್ಟಿಯಿಂದ ಕನ್ನಡದ ಸ್ಥಾನ 25. ಪ್ರಪಂಚದಲ್ಲಿ ಸ್ಟ್ರಾಂಗ್ ಆಗಿರುವ ಜೀವಂತವಾಗಿರುವಂಥ ಭಾಷೆಗಳು ಎಷ್ಟಿದೆ ಅಂದರೆ 6,000. ಅದರಲ್ಲಿ ನಮ್ಮ ಕನ್ನಡದ ಪ್ಲೇಸ್ ಎಷ್ಟಿದೆ ಗೊತ್ತಾ? 25th. ನಮ್ಮ ಕನ್ನಡ ಅತ್ಯಂತ ಸತ್ವಯುತ ಭಾಷೆಗಳಲ್ಲಿ ಒಂದು. ಈ ಒಂದು ಭಾಷೆಯ ಬಗ್ಗೆ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಹಿರಿಯ ಸಾಹಿತಿ, ಸಂಶೋಧಕ, ಹೋರಾಟಗಾರ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಸದಾ ಹೇಳ್ತಾ ಇದ್ದಂಥ ಒಂದು ಮಾತು ನೆನಪಿಗೆ ಬರುತ್ತೆ. ಮೇ ಬಿ ಆ ಒಂದು ಸಮಯದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆತಂತಹ ಸಮಯವಿರಬೇಕು. ಬೆಂಗಳೂರಿನ ಮಿಥಿಕ್ ಸೊಸೈಟಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ. ಅದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಚಿದಾನಂದ ಮೂರ್ತಿಯವರು. ಅವರು ಹೀಗೆ ಹೇಳಿದರು: ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವೆಂಬುದು ಕೇಂದ್ರ ಸರ್ಕಾರ ನೀಡುವ ಪದಕ ಅಥವಾ ಪ್ರಮಾಣ ಪತ್ರದಿಂದ ನಿರ್ಧಾರ ಆಗೋದಿಲ್ಲ. ಅಂದರೆ ಕನ್ನಡವನ್ನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಸೆಂಟ್ರಲ್ ಗೌರ್ಮೆಂಟು ಕೊಡುವಂಥ ಯಾವುದೇ ಮೆಡಲ್ ಅಥವಾ ಸರ್ಟಿಫಿಕೇಟ್ ಅವಾರ್ಡ್ನಿಂದ ನಿರ್ಧಾರ ಆಗೋದಿಲ್ಲ. ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನ ಪಡೆಯೋದು ಯಾವಾಗ ಅಂದರೆ ಆ ಸ್ಥಾನವನ್ನು ನಾಡಿನ ಎಲ್ಲ ಕ್ಷೇತ್ರಗಳ ಪರಿಣಿತರು ಬಳಸಲು ಸಾಧ್ಯವಾದಾಗ, ಅಂದರೆ ಎಲ್ಲ ಎಕ್ಸ್ಪರ್ಟ್ಗಳು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಲ್ಯಾಂಗ್ವೇಜನ್ನು ಬಳಸೋದಕ್ಕೆ ಶುರು ಮಾಡಿದಾಗ, ಹಾಗೆ ಅವರೆಲ್ಲರೂ ವ್ಯಕ್ತಪಡಿಸಿದ ವಿಷಯಗಳು, ಅಂದರೆ ಅವರು ಏನು ಹೇಳ್ತಿದ್ದಾರೋ ಆ ವಿಷಯವನ್ನು ಎಲ್ಲ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂತೆ ಆದಾಗ, ತುಂಬ ಈಸಿಯಾಗಿ ಹೇಳೋದಾದರೆ, ಸರಳವಾಗಿ ಈ ವಿಷಯದ ಬಗ್ಗೆ ನಾವು ಮಾತಾಡೋದಾದರೆ, ಆ ಭಾಷೆಗಿರುವಂತಹ ಪದ ಸಂಪತ್ತು ಹಾಗೂ ಅದರ ವ್ಯಾಪ್ತಿ ಇಂಥ ಸ್ಥಾನವನ್ನು ನಿರ್ಧರಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ಚಿದಾನಂದ ಮೂರ್ತಿಯವರ ಚಿಂತನೆಗಳು ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡೋದಾದರೆ, ಸರಳ ಸಂಪರ್ಕ ಭಾಷೆಯಾದ ಕನ್ನಡ, ಅಂದರೆ ಕನ್ನಡ ಅನ್ನೋದೊಂದು ಸಿಂಪಲ್ ಲ್ಯಾಂಗ್ವೇಜ್, ಯೂನಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡ ಭಾಷೆ ಹೇಗಿದೆ ಅಂದರೆ, ಭಾಷೆ ನುಡಿದಂತೆ ಬರೆಯಬಲ್ಲ, ಬರೆದಂತೆ ನುಡಿಯಲು ಸಾಧ್ಯ. ಅಂದರೆ ನಾವು ಏನು ಮಾತಾಡ್ತೀವೋ ಅದನ್ನು ಬರಿತೀವಿ, ಅದರ ಜೊತೆಗೆ ನಾವು ಬರೆದಿದ್ದನ್ನು ಓದಬಹುದು. ಅದು ನಮ್ಮ ಕನ್ನಡ. ಆ ರೀತಿಯಾಗಿದೆ ನಮ್ಮ ಭಾಷೆ. ಬೇರೆ ಭಾಷೆಗಳ ಜೊತೆ ನಮ್ಮ ಕನ್ನಡವೂ ಸಹ ಒಂದು ಶಾಸ್ತ್ರೀಯ ಭಾಷೆ ಆಗುವುದಕ್ಕೆ ಕನ್ನಡ ಒಂದು ಸದೃಢ ಭಾಷೆ. ಮತ್ತು ಕಾಲಕ್ಕೆ ಎಷ್ಟೋ ಚೇಂಜಸ್ ಆಗುತ್ತೆ. ಜೊತೆಗೆ ಯಾವುದಾದೋ ಲ್ಯಾಂಗ್ವೇಜ್ ನಮ್ಮ ಮೇಲೆ ಪ್ರಭಾವವನ್ನು ಸಹ ಬೀರಿದೆ. ಆದರೂ ಸಹ ನಮ್ಮ ಕನ್ನಡ ತುಂಬ ಗಟ್ಟಿಯಾಗಿ ನಿಂತಿದೆ. ಇದನ್ನು ಬಳಕೆ ಮಾಡುವಂತಹ ಬಳಕೆದಾರರು ಅವರ ಅವಶ್ಯಕತೆಗೆ ತಕ್ಕಂತೆ ಕನ್ನಡವನ್ನು ಬಳಸ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಭಾರತೀಯ ಹೊಸ ಭಾಷೆಗಳ ಜೊತೆಗೆ ನಮ್ಮ ಕನ್ನಡ ಭಾಷೆಯಲ್ಲೂ ಕೆಲವೊಂದು ಬದಲಾವಣೆಗಳನ್ನು ನಾವು ಅನಿವಾರ್ಯವಾಗಿ ಚೇಂಜ್ ಮಾಡಿಕೊಂಡು ಈ ಭಾಷೆಯನ್ನು ಬಳಸ್ತಾ ಇದ್ದೀವಿ. ನಮಗನ್ನಿಸುತ್ತೆ ಕನ್ನಡ ಭಾಷೆ ಕೆಲವು ಸಂದರ್ಭದಲ್ಲಿ ಬಳಕೆ ತುಂಬ ಕಡಿಮೆ ಆಗ್ತಿದೆ ಅಂತ. ನಿಜ. ಸಾಂಪ್ರದಾಯಿಕ ಸಂದರ್ಭದಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಿದ್ದೀವಿ ಅನ್ನೋದು ನಿಜ. ಇದರ ಒಂದು ಕ್ರೆಡಿಟ್ ಹೋಗೋದು ತಂತ್ರಜ್ಞಾನದ ಒಂದು ಕೊಡುಗೆಯಿಂದ. ಅಂದರೆ ಈ ಹೊಸ ಟೆಕ್ನಾಲಜಿಯಿಂದ ಕನ್ನಡವನ್ನು ಹೆಚ್ಚಾಗಿ ಬಳಸೋದಕ್ಕೆ ಸಾಧ್ಯ ಆಗ್ತಿದೆ. ಹಿಂದೆ ನ್ಯೂಸ್ ಪೇಪರ್ಗಳು ಒಂದು ದಿನಕ್ಕೆ 1,00,000 ಸೇಲ್ ಆದರೆ ಅದೊಂದು ದಾಖಲೆ ಆಗ್ತಿತ್ತು. ಆದರೆ ಈಗಿನ ಸ್ಥಿತಿ ಬದಲಾಗಿದೆ. ಇತ್ತೀಚೆಗೆ ಕನ್ನಡದಲ್ಲಿ ಅನೇಕ ನ್ಯೂಸ್ ಪೇಪರ್ಗಳಿದೆ ಅಲ್ವಾ? ಅದು ಪ್ರತಿದಿನ ಸುಮಾರು 5,000-6,000 ಲಕ್ಷದಷ್ಟು ಪೇಪರನ್ನು ಸೇಲ್ ಮಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ TV, ಮೀಡಿಯಾ ಇದರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ತುಂಬ ಇದೆ. ಆದರೂ ಸಹ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸೆಂಟರಲ್ಲಿ ಒಂದೇ ಸಮಯದಲ್ಲಿ ಮುದ್ರಣವಾಗಿ, ಅಂದರೆ ನ್ಯೂಸ್ ಪೇಪರ್ ಪ್ರಿಂಟ್ ಆಗಿ ವಿತರಣೆ ಆಗ್ತಿದೆ. ಇದಕ್ಕೆ ಕಾರಣ ಈ ಹೊಸ ಟೆಕ್ನಾಲಜಿ ಅಂದರೆ ತಪ್ಪಾಗಲ್ಲ ಅಲ್ವಾ? ಇದರ ಜೊತೆಗೆ ಬೆಂಗಳೂರು ಸೇರಿದಂತೆ ಅನೇಕ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ವಾರಕ್ಕೆ ಕನಿಷ್ಠ ಅಂದರೂ 10-20 ಕನ್ನಡದ ಬುಕ್ಸ್ ಬಿಡುಗಡೆ ಆಗುತ್ತೆ. ಇವುಗಳಲ್ಲಿ ಬಹುತೇಕ ಪುಸ್ತಕಗಳು
ಶುದ್ಧವಾದ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಾದರೆ, ಇನ್ನೊಂದು ಕೆಲವು ಪುಸ್ತಕಗಳು ವಿಜ್ಞಾನ ತಂತ್ರಜ್ಞಾನದಕ್ಕೆ ಸಂಬಂಧಪಟ್ಟಂತಹ ಬುಕ್ಸ್ ಆಗಿರುತ್ತೆ. ಅಂದರೆ ಸಾಮಾನ್ಯವಾಗಿ 2 ವಾರಗಳಿಗೊಮ್ಮೆ ಆದರೂ ಸಹ ಈ ಒಂದು ನ್ಯೂಸ್ ಪೇಪರಲ್ಲಿ ಸೈನ್ಸಿಗೆ ಸಂಬಂಧಪಟ್ಟಂಥ ಎಷ್ಟೋ ಆರ್ಟಿಕಲ್ಸ್ ಬರುತ್ತೆ. ಜೊತೆಗೆ ಮೂವಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ಉಪಗ್ರಹ ಕ್ಷಿಪಣಿ ಉಡಾವಣೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಗಳನ್ನು ಕರೆದು ಅದರ ಬಗ್ಗೆ ಡಿಸ್ಕಷನನ್ನು ಮಾಡೋದನ್ನು ನಾವು TV ಚಾನಲ್ಗಳಲ್ಲಿ ನೋಡಬಹುದು ಅಲ್ವಾ. ಈ ರೀತಿಯ ಹೊಸ ಟೆಕ್ನಾಲಜಿ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಾವು ಯೂಸ್ ಮಾಡುವ ಪದ ಅಂದರೆ ಕಂಪ್ಯೂಟರ್. ಈ ಹೊಸ ಟೆಕ್ನಾಲಜಿ ಅನ್ನೋದು ಯಂತ್ರಾಂಶ ಅಥವಾ ಹಾರ್ಡ್ವೇರ್ಗೆ ಸಂಬಂಧಪಟ್ಟಿರಬಹುದು ಅಥವಾ ಸಾಫ್ಟ್ವೇರಿಗೆ ಸಂಬಂಧಪಟ್ಟಿರಬಹುದು. ಈ ರೀತಿಯ ಟೆಕ್ನಾಲಜಿಯನ್ನು ಡೆವಲಪ್ ಮಾಡುವಾಗ ಎಕ್ಸ್ಪರ್ಟ್ಗಳು 3 ವಿಷಯಗಳ ಕಡೆ ತುಂಬ ಗಮನವನ್ನು ಕೊಡ್ತಾರೆ. ಅದು ಯಾವುದಂದರೆ, ಫಸ್ಟ್ ಒನ್, ಕೆಲಸದ ವೇಗ ಹೆಚ್ಚಿಸಬೇಕು. ಸೆಕೆಂಡ್, ಸುಲಭವಾಗಿ ಬಳಸುವಂತಿರಬೇಕು. ಥರ್ಡ್ ಒನ್, ಬೆಲೆ ಕಮ್ಮಿ ಇರಬೇಕು. ಅಂದರೆ ಈ ಒಂದು ಟೆಕ್ನಾಲಜಿಯನ್ನು ನಾವು ಬಳಸುವಾಗ ತುಂಬ ಫಾಸ್ಟಾಗಿ ಬಳಸಬೇಕು, ಎಲ್ಲರಿಗೂ ಅರ್ಥವಾಗೋ ರೀತಿ ಈಸಿಯಾಗಿರಬೇಕು, ಅದರ ಬೆಲೆನೂ ಕಮ್ಮಿ ಇರಬೇಕು. ಈ ಎಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಎಕ್ಸ್ಪರ್ಟ್ಗಳು ಇದನ್ನು ಡೆವಲಪ್ ಮಾಡ್ತಾರೆ. ನಾವು ಮಾತನಾಡುವಂಥ ಕನ್ನಡದ ಭಾಷೆಯ ಮಾಹಿತಿಯನ್ನು ಅತ್ಯಂತ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಅರ್ಥವಾಗುವಂತೆ ಕಡಿಮೆ ಬೆಲೆಯಲ್ಲಿ ಅದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಮೊಬೈಲ್, TV, ರೇಡಿಯೋ ಸೇರಿದಂತೆ ಕಂಪ್ಯೂಟರಿಗೆ ಸಂಬಂಧಪಟ್ಟಂಥ ಗ್ಯಾಜೆಟ್ಗಳಲ್ಲಿ ಯಶಸ್ವಿಯಾಗಿ ಬಳಸುವಂತೆ ಮಾಡಿದ್ದಾರೆ. ಲಿಪಿ ತಂತ್ರಾಂಶಗಳು ಅಂದರೆ ರೈಟಿಂಗ್ ವರ್ಡ್ಸ್ಗೆ ಸಂಬಂಧಪಟ್ಟಿದ್ದು, ಅಕ್ಷರ ವಿನ್ಯಾಸಗಳು, ಅಕ್ಷರ ಧ್ವನಿ ಅಕ್ಷರ ಪರಿವರ್ತಕಗಳು, ಧ್ವನಿ ತುಣುಕುಗಳು, ದಾಖಲೆಗಳು ಇದೆಲ್ಲ ತುಂಬ ಸುಲಭವಾಗಿ ಡಿಜಿಟಲ್ ಮಾಡೋದಕ್ಕೆ ಸಾಧ್ಯವಾಗುವಂತೆ ಮಾಡಿದ್ದಾರೆ. ನಾನಿಲ್ಲಿ ಇಂಗ್ಲೀಷ್ ಬಳಕೆಯನ್ನು ಮಾಡ್ತಾ ಇರೋದು ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ಸಾಫ್ಟ್ವೇರನ್ನು ಯಾವ ರೀತಿ ಡೆವಲಪ್ ಮಾಡ್ತಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ತುಂಬ ಈಸಿಯಾಗಿ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ದಾರೆ. ಆಲ್ಫಾಬೆಟ್ ಆಗ್ಬೋದು, ಸೌಂಡ್ ಕ್ಯಾರೆಕ್ಟರ್ ಆಗ್ಬೋದು, ಅಥವಾ ಕ್ಯಾರೆಕ್ಟರ್ ಕನ್ವರ್ಟ್ ಮಾಡೋದಾಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಸ್ಟೈಲ್, ಪ್ರಿಂಟೆಡ್ ಡಾಕ್ಯುಮೆಂಟ್ಸ್, ಪಿಕ್ಚರ್ ಡಾಕ್ಯುಮೆಂಟ್ಸ್ ಎಲ್ಲನೂ ಈಸಿಯಾಗಿ ಡಿಜಿಟೈಸ್ ಆಗಿದೆ. ಇಂಥ ಇನ್ಫಾರ್ಮೇಷನ್ಗಳನ್ನು ಯಾವುದೇ ಸಮಯದಲ್ಲಿ ಎಂಥ ಸಂದರ್ಭದಲ್ಲೂ ಬೇಕಾದರೂ ನಾವು ಹುಡುಕಿ ತೆಗಿಬೋದು, ಅದನ್ನು ನೋಡ್ಬೋದು, ಕೇಳ್ಬೋದು. ಇಂಟರ್ನೆಟ್ ಸಹಾಯದಿಂದ ಜಾಲತಾಣದಲ್ಲಿ ಮಾಹಿತಿಗಳನ್ನು ತಗೊಳ್ಬೋದು, ಪದಕೋಶಗಳನ್ನು, ಧ್ವನಿ ಮಾಹಿತಿ ವಿತರಣೆಗಳ ವಿಡಿಯೋಗಳನ್ನು ನಾವು ಎಲ್ಲಿ ಬೇಕಾದರೂ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು. ಅಂದರೆ ಇಂಟರ್ನೆಟ್ ಕನೆಕ್ಷನ್ನಿಂದ ನಮಗೆ ಬೇಕಾದಂಥ ಇನ್ಫಾರ್ಮೇಷನ್, ವಿಡಿಯೋ, ಆಡಿಯೋ ಎಲ್ಲಿ ಬೇಕಾದರೂ ನಾವು ಕೂತ್ಕೊಂಡು ನೋಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟೆಕ್ನಾಲಜಿ ಗೊತ್ತಿರೋರು ಮಾತ್ರ ಯೂಸ್ ಮಾಡ್ತಿದ್ದಂಥ ಕಾಲ ಇತ್ತು, ಆದರೆ ಈಗ ತುಂಬ ಬದಲಾಗಿದೆ. ಟೆಕ್ನಾಲಜಿ ಬಗ್ಗೆ ತಿಳುವಳಿಕೆ ಇಲ್ದಿದ್ರೂ ಸಹ ಈಗ ಟೆಕ್ನಾಲಜಿ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂದರೆ ಯಾರು ಬೇಕಾದರೂ ತಮಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ಮೀನುಗಾರ ತಾನು ಇದ್ದ ಜಾಗದಿಂದಲೇ ಸಮುದ್ರದ ಅಲೆಗಳ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಬೋದು. ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬೆಂಗಳೂರಿನಲ್ಲಿ ವಾಹನ ಚಾಲಕರಿಗೆ ತುಂಬಾ ಸಹಾಯ ಆಗಿದೆ. ಹೇಗಪ್ಪ ಅಂದರೆ, ಯಾವ ರಸ್ತೆಯಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ಅಂತಲೂ ಸಹ ತಿಳ್ಕೊಳ್ಬೋದು. ಹಾಗೆ ಮಳೆ ಸೇರಿದಂತೆ ಹವಾಮಾನ ಕುರಿತು ರೈತರಿಗೆ ಸಲಹೆ ಮತ್ತು ಮುನ್ನೆಚ್ಚರಿಕೆಯನ್ನು ಸಹ ತಿಳ್ಕೊಳ್ಬೋದು. ಅಷ್ಟೇ ಯಾಕೆ, ಹೆಣ್ಮಕ್ಕಳು ಮನೇಲಿ ಮಾಡುವಂಥ ಚಟ್ನಿ ಪುಡಿ, ಮೆಣಸಿನ ಪುಡಿ, ಚಕ್ಕುಳಿ, ಕೋಡ್ಬಳೆ ಹೀಗೆ ಅನೇಕ ತಿಂಡಿ ತಿನಿಸುಗಳನ್ನು ಆನ್ಲೈನ್ ಮೂಲಕ ತುಂಬ ಈಸಿಯಾಗಿ ಸೇಲ್ ಮಾಡುವಂಥ ವ್ಯವಸ್ಥೆ ನಾವು ಕಾಣ್ಬೋದು. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳ ಮೂಲಕ ಅನೇಕ ಗೃಹಿಣಿಯರು ತಮ್ಮ ಕಸೂತಿ ಅಂದರೆ ಕ್ರಾಫ್ಟ್ ವರ್ಕ್ಗಳನ್ನು ಸೇಲ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ಹೆಣಿಗೆಯ ಬುಟ್ಟಿಗಳು, ವಿವಿಧ ರೀತಿಯ ಪೇಂಟಿಂಗ್ಸ್ ಅಂದರೆ ತೈಲಚಿತ್ರಗಳು, ತಂಜಾವೂರು ಪೇಂಟು ಹೀಗೆ ಅನೇಕ. ಹಾಗೆ ರಾಸಾಯನಿಕ ಬಳಸದೆ ಅಂದರೆ ಕೆಮಿಕಲನ್ನು ಬಳಸದೇ ಇರುವಂತಹ ಫ್ರೂಟ್ಸು, ವೆಜಿಟೇಬಲ್ಸನ್ನು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಬಳಸೋದಕ್ಕೆ ಇಷ್ಟಪಡ್ತಿದ್ದೀವಿ. ಆ ರೀತಿಯಾದಂಥ ಮಾವಿನ ಹಣ್ಣು, ದ್ರಾಕ್ಷಿ ಮುಂತಾದವುಗಳನ್ನು ಸಹ ಸೇಲ್ ಮಾಡ್ಬೋದು ಆನ್ಲೈನ್ ಮೂಲಕ.
ವಿದ್ಯಾರ್ಥಿಗಳಿಗೆ ತಮ್ಮ ನಾಲೆಡ್ಜನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅನೇಕ ರೀತಿಯ ಸೌಲಭ್ಯಗಳು ಈಗ ಸಿಗ್ತಾ ಇದೆ. ಇನ್ನು ವಿಶ್ವವಿದ್ಯಾಲಯಗಳು ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಫ್ರೆಂಡ್ಲಿ ಇರುವಂತಹ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿದೆ. ಎಕ್ಸಾಂಪಲ್ ನೋಡೋದಾದರೆ, ಹೆಚ್ಚಿನ ವ್ಯಾಸಂಗಕ್ಕೆ ವೀಸಾ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳು ದಾಖಲೆಗಳನ್ನು ಅಮೇರಿಕದ ದೂತಾವಾಸವು ತಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ವಿಶ್ವವಿದ್ಯಾಲಯಗಳ ದತ್ತಾಂಶಗಳೊಂದಿಗೆ ತಾಳೆ ನೋಡಬಹುದು. ಅಂದರೆ ಹೈಯರ್ ಸ್ಟಡೀಸ್ಗೋಸ್ಕರ ವೀಸಾವನ್ನು ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸು ಅದಕ್ಕೆ ಸಂಬಂಧಪಟ್ಟಂಥ ಡೇಟಾಗಳನ್ನು ನೋಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ತಾವು ಮುಂದೆ ಜಾಯಿನ್ ಆಗುವಂಥ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಡೇಟಾವನ್ನು ಕಲೆಕ್ಟ್ ಮಾಡ್ಬೋದು, ಹಾಗೆ ಸಂಬಂಧಪಟ್ಟಂತೆ ರಿಸರ್ಚನ್ನು ಮಾಡಬಹುದು. ಅವರ ಅಚೀವ್ಮೆಂಟ್ ಏನು, ಅಲ್ಲಿನ ಗ್ಲೋಬಲ್ ಲೆವೆಲ್ ಯಾವ ರೀತಿ ಇದೆ, ಹೀಗೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೋದು. ಹಾಗೆ ಅಲ್ಲಿರುವಂಥ ಪ್ರೊಫೆಸರ್ ಬಗ್ಗೆನೂ ಸಹ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಈ ಎಲ್ಲ ವಿವರಗಳನ್ನು ಕನ್ನಡ ಮತ್ತು ತಮಗೆ ಬೇಕಾದಂಥ ಯಾವುದೇ ಭಾಷೆಯಲ್ಲಿ ವಿವರಗಳನ್ನು ಪಡೆಯಬಹುದು. ಇದು ತುಂಬ ಮುಖ್ಯವಾದಂಥ ವಿಷಯ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇಂಟರ್ನೆಟ್ ಬಳಕೆ ಮಾಡೋರು ಇದ್ದಾರೆ. ಅದರಲ್ಲಿ ಭಾರತ 45 ಕೋಟಿ 10 ಲಕ್ಷಕ್ಕೂ ಹೆಚ್ಚು ಜನ ಇಂಟರ್ನೆಟ್ಟನ್ನು ಬಳಸ್ತಾ ಇದ್ದಾರೆ. ಅವರಲ್ಲಿ 38.5 ಕೋಟಿಗೂ ಹೆಚ್ಚಿನ ಬಳಕೆದಾರರು 12 ವರ್ಷಕ್ಕಿಂತ ದೊಡ್ಡ ವಯಸ್ಸಿನವರು ಇದ್ದಾರೆ. ಜೊತೆಗೆ ನಮ್ಮ ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂಥ ಜನ ಬಳಸ್ತಾ ಇರುವಂಥ ಪರ್ಸೆಂಟೇಜ್ ನೋಡೋದಾದರೆ 19 ಕೋಟಿ 10 ಲಕ್ಷ ಬಳಕೆದಾರರು. ಅವರಲ್ಲಿ ಅನೇಕರು ತಮ್ಮ ಭಾಷೆಯಲ್ಲಿ ಮಾಹಿತಿಗಳನ್ನು ಪಡೀತಿದ್ದಾರೆ. ಈ ಹೊಸ ತಂತ್ರಜ್ಞಾನಗಳ ನೆರವಿನಿಂದಾಗಿ ತಮ್ಮ ತಮ್ಮ ಭಾಷೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಲಕ್ಷಾನುಗಟ್ಟಲೆ ಜನರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವಂಥ ಶಕ್ತಿ ಇರೋದು ಈ ಇಂಟರ್ನೆಟ್ಗೆ ಮಾತ್ರ. ಕನ್ನಡವು ಸಾಮಾಜಿಕ ಜಾಲತಾಣಗಳ ಮೂಲಕ ಅಂದರೆ ಸೋಷಿಯಲ್ ಮೀಡಿಯಾದ ಮೂಲಕ ಯಾವ ರೀತಿ ಪ್ರಸಾರ ಆಗ್ತಿದೆ ಅನ್ನೋದು ನೋಡೋದಾದರೆ, ಕನ್ನಡದ ಅನೇಕ ಸಾಹಿತ್ಯ ಪತ್ರಿಕೆಗಳು, ಮ್ಯಾಗಝಿನ್ಸ್ಗಳು ಬಿಡುಗಡೆಯಾಗುತ್ತೆ. ಮತ್ತು ಎಷ್ಟೋ ಕನ್ನಡದ ಪುಸ್ತಕಗಳು ದೊರೆಯುತ್ತೆ. ಈ ಆವೃತ್ತಿ ಅಂದರೆ ಈ ಎಡಿಷನ್ಸ್ ಜೊತೆಗೆ ಪ್ರಸ್ತುತ ಸಂಗತಿ ವಿಡಿಯೋ ಅಂದರೆ ಕರೆಂಟ್ ಅಫೇರ್ಸ್ ವಿಡಿಯೋಸ್, ಪಾಡ್ಕಾಸ್ಟ್ ತುಣುಕುಗಳು, ಹೀಗೆ ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ತುಂಬ ಈಸಿಯಾಗಿ ಕಾಣಸಿಗುತ್ತೆ. ಆನ್ಲೈನ್ ಮೂಲಕ ಉದ್ಯೋಗದ ಸಂದರ್ಶನ, ಪರೀಕ್ಷೆಗಳ ಪಠ್ಯಬೋಧನೆ, ಉತ್ತರ ಪತ್ರಿಕೆಗಳ ಪರಿಶೀಲನೆ, ಫಲಿತಾಂಶ ಘೋಷಣೆ, ಅಂಕಪಟ್ಟಿ ವಿತರಣೆ ಅಂದರೆ ಆನ್ಸರ್ ಸೀಟ್ ವೆರಿಫಿಕೇಷನ್, ರಿಸಲ್ಟನ್ನು ನೋಡ್ಬೋದು. ಜೊತೆಗೆ ಜಾಬ್ ಇಂಟರ್ವ್ಯೂಸ್ ಕೊಡ್ಬೋದು. ಹೀಗೆ ಅನೇಕ ಕೆಲಸಗಳನ್ನು ನಾವು ಈ ಒಂದು ಟೆಕ್ನಾಲಜಿಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ರೈತರು ತಾವು ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಯಾವ ಕಾಳನ್ನು ಅವರು ಬೈ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಪಡೆಯಬಹುದು. ಹಾಗೆ ಆ ಉತ್ಪನ್ನಗಳ ಬಗೆಗೆ ತಮ್ಮ ಒಂದು ಅನುಭವ ಏನಿರುತ್ತೋ ಅದು ಇನ್ನೊಬ್ಬರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಅದನ್ನು ಹಂಚ್ಕೊಳ್ಬೋದು. ಇಂಥ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಥ ಜ್ಞಾನದ ಮಾಹಿತಿಯನ್ನು ತುಂಬ ವೇಗವಾಗಿ ಎಲ್ಲರಿಗೂ ಸ್ಪ್ರೆಡ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೊಸ ತಂತ್ರಜ್ಞಾನಗಳು ತಂತ್ರಜ್ಞರಿಗೆ, ಶಿಕ್ಷಕರಿಗೆ, ಭಾಷಾಶಾಸ್ತ್ರಜ್ಞರಿಗೆ ಹೀಗೆ ಅನೇಕರಿಗೆ ಅವಕಾಶಗಳ ಮಹಾಪೂರವನ್ನೇ ಹರಿಸ್ತಾ ಇದೆ. ಸರ್ಕಾರದ ಅನೇಕ ಸೌಲಭ್ಯಗಳು ಸಾಮಾನ್ಯ ಜನರನ್ನು, ಕಾಮನ್ ಪೀಪಲನ್ನು ತಲುಪೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದೆ. ಗೌರ್ನಮೆಂಟು ಪಬ್ಲಿಕ್ಕಿಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ. ಅದೇನಪ್ಪ ಅಂದರೆ, ತಾವು ಮಾಡ್ತಿರುವ ಕೆಲಸದಲ್ಲಿ ಪಾರದರ್ಶಕತೆ ಇದೆ, ಅಂದರೆ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಜನಗಳಲ್ಲಿ ಒಂದು ಕಾನ್ಫಿಡೆನ್ಸನ್ನು ತುಂಬ್ತಾ ಇದ್ದಾರೆ. ಸ್ಥಳೀಯ ಜನರು ಅಂದರೆ ಲೋಕಲ್ ಪೀಪಲ್, ಇವರು ಇಂಥ ಒಂದು ಕಂಪನಿಗಳ ಸ್ಥಾಪನೆ ಮಾಡೋದಕ್ಕೆ ತಮ್ಮದೇ ಆದಂಥ ಜಾಗವನ್ನು ಬಿಟ್ಕೊಡ್ತಿದ್ದಾರೆ. ಇಂಥವರಿಗೆ ಈ ಕಂಪನಿಗಳು ಏನು ಸಹಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ವಶನ್ನು ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ IT ಉದ್ಯಮಿಗಳು ಹೆಚ್ಚಾಗಿರುವಂಥ ಜಾಗ ಅಂದರೆ ಬೆಳಂದೂರು, ವರ್ತೂರು, ಸರ್ಜಾಪುರ, ದೇವರಬೀಸನಹಳ್ಳಿಯ ಈ ಜನರಿಗೆ ನೀಡುವ ಉದ್ಯೋಗ ಅವಕಾಶ ಕೊಡುಗೆ ಏನು? ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದಿಸುವ ನಂದಿಕೂರು ಕಂಪನಿ ಹಾಗೂ ಬೈಜಿಕ್ ವಿದ್ಯುತ್ ಉತ್ಪಾದಿಸುವ ಕೈಗಾ ಸ್ಥಾವರಗಳು ಕನಿಷ್ಠ ಅಲ್ಲಿಯ ಜನರಿಗೆ 24 ಗಂಟೆ ವಿದ್ಯುತ್ ಪೂರೈಸ್ತಾ ಇದೆಯಾ?
ಆಗಿದ್ದರೆ ಈ ಎಲ್ಲ ಅವಕಾಶಗಳನ್ನು ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿನ? ಇಂಥ ಅನೇಕ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಕೊಡಬೇಕಾಗಿದೆ. ಅಂಥ ಉತ್ತರಗಳನ್ನು ಕನ್ನಡ ಭಾಷೆಯಲ್ಲೇ ಕೊಡಬೇಕಾಗತ್ತೆ. ಅದು ಸಾಧ್ಯ ಆಗಿರೋದು ಭಾಷೆ ಮತ್ತು ತಂತ್ರಜ್ಞಾನಗಳ ನಡುವೆ ಇರುವಂಥ ಅಂತರವನ್ನು ಇದು ಕಡಿಮೆ ಮಾಡಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಇದರಿಂದ ನಮಗೆ ಸಿಗುತ್ತೆ. ಭಾಷೆಯ ಬಳಕೆ ಹೆಚ್ಚಾಗೋದಕ್ಕೆ ಕಾರಣ ತಂತ್ರಜ್ಞಾನಗಳ ನೆರವಿನಿಂದ. ಈ ಹೊಸ ತಂತ್ರಜ್ಞಾನಗಳು ಜನಸಾಮಾನ್ಯರಿಗೆ ಭಾಷೆಯನ್ನು ಹೆಚ್ಚಾಗಿ ತಲುಪಿಸೋದಕ್ಕೆ ಸಹಾಯವನ್ನು ಮಾಡಬೇಕು, ಬೆಂಬಲಿಸಬೇಕು. ಭಾಷೆ ಹಾಗೂ ತಂತ್ರಜ್ಞಾನಗಳ ಎರಡಕ್ಕೂ ಸಂಪರ್ಕ ಕಲ್ಪಿಸುವಂಥ ಜವಾಬ್ದಾರಿ ಯಾರ್ದಪ್ಪ ಅಂದರೆ ಸ್ವತಃ ತಂತ್ರಜ್ಞರಾಗಿರುವವರು, ತಂತ್ರಜ್ಞಾನ ಬರಹಗಾರರದು. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.